ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ಡಿಶನ್ನು ಮಾಡೋಣ ಅಂತೇಳಿ ರೆಡಿ ಮಾಡಿದ್ದೀವಿ. ಇವತ್ತಿನ ವಿಡಿಯೋಗಾಗಿ ನಿಮಗೆ ಇದಕ್ಕೆ ಮೊದಲೇ ಹಾಕಿದಂಥ ವಿಡಿಯೋ ಬಂದ್ಬಿಟ್ಟು ನಾವು ಮೀನು ತಂದು ಮೀನು ಸಾರು ಮಾಡ್ತೀವಿ ಅಂತ ಹೇಳಿದ್ದೆ. ಬಟ್ ಈಗ ಒಂದು ಸ್ವಲ್ಪ ಪ್ಲಾನ್ ಚೇಂಜ್ ಮಾಡಿಕೊಂಡು ಇದನ್ನು ಕಬಾಬ್ ಆಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಯಾಕೆಂತಂದರೆ ಇದು ಒಳ್ಳೆ ಬೋನ್ಲೆಸ್ ಆಗಿರೋದ್ರಿಂದ ಇದನ್ನು ಕಬಾಬ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಈ ಕಬಾಬ್ ಹೇಗೆ ಬರುತ್ತೆ, ಏನು ಇದಕ್ಕೆ ಏನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತೀವಿ. ನಮ್ಮ ವಿಡಿಯೋನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಹಂಗೆ ನಾವು ಮಾಡ್ತಕ್ಕಂಥ ನಾನು ಮಾಡಿದ್ರು ನೀವು ಮಾಡಿದ್ರು ಆ ತಿಂಡಿಯನ್ನು ಎಲ್ಲರ ಜೊತೆನೂ ಶೇರ್ ಮಾಡಿಕೊಂಡು ತಿನ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಮತ್ತು ಈಗ ನಾವು ವಿಡಿಯೋಗೆ ಹೋಗೋಣ. ಏನು ಮಾಡ್ತೀವಿ ಅಂತೇಳಿ ಫೋಕಸ್ ಮಾಡ್ತೀವಿ. ಈಗ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಒಂದು ಮೊಟ್ಟೆನ ಹಾಕ್ತಾ ಇದ್ದೀವಿ. ಈಗ ನನ್ನ ಹತ್ರ ಇರ್ತಕ್ಕಂಥ ಮೀನು ಎಷ್ಟಿದೆ ಅಂತಂದರೆ ಸುಮಾರು 1 kg ಅಷ್ಟಕ್ಕಿದೆ. ಈ ಮೀನಿಗೆ ನಮಗೆ ಇಲ್ಲಿ ಒಂದು ಮೊಟ್ಟೆನ ಹಾಕಿದ್ದೀವಿ ನಾವು. ಇದು ಸಾಕಾಗ್ಬೋದು. ಇದೇ ಚಿಕನ್ ಆಗಿದ್ದಿದ್ರೆ ನಮಗೆ 2 ಮೊಟ್ಟೆ ಹಾಕಬೇಕಾಗಿತ್ತು. ಈಗ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಒಂದು ಮೊಟ್ಟೆಗೆ ಬೇಕಾದಷ್ಟು ಮತ್ತು 1 kg ಚಿಕನ್ಗೆ ಮೀನಿಗೆ ಏನು ಬೇಕೋ ಅದನ್ನು ಇವಾಗ ನಾವು ಆ್ಯಡ್ ಮಾಡೋಣ. ಅಷ್ಟೇ ಕ್ವಾಂಟಿಟಿ ಮಾತ್ರ ಆ್ಯಡ್ ಮಾಡೋಣ. ಈಗ ನಾವು ನನ್ನ ಹತ್ರ ಬಂದ್ಬಿಟ್ಟು ತೇಜು ಫಿಶ್ ಫ್ರೈ ಕಬಾಬ್ ಪೌಡ್ರ್ ಇದೆ. ಇದರಲ್ಲಿ ಫಿಶ್ ಫ್ರೈನೂ ಮಾಡ್ಬೋದು, ಕಬಾಬು ಮಾಡ್ಬೋದು. ನಾವು ಇವತ್ತು ಕಬಾಬನ್ನು ಮಾಡ್ತಾಯಿದ್ದೀವಿ. ಇದನ್ನು ಅಷ್ಟೇ ನಮಗೆ ಚಿಕನ್ನಿಗೆ ಮತ್ತು ಮೀನಿಗೆ ಎರಡಕ್ಕೂ ಕ್ವಾಂಟಿಟಿ ಬೇರೆ ಬೇರೆ ರೀತಿಯಲ್ಲಿ ಬೇಕಾಗುತ್ತೆ. ಈಗ ಇದರ ಜೊತೆಗೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಬಂದು ಇದು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಬಂದು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಅಥವಾ 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ನಾವು ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಬೋದು. ಇದ್ರ ಜೊತೆಗೆ ನಾವು ಕಾರ್ನ್ಫ್ಲವರ್ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಚಿಕನ್ಗೆ ನಮಗೆ ಜಾಸ್ತಿ ಬೇಕಾಗುತ್ತೆ. ಇದು ಮೀನಾಗಿರೋದ್ರಿಂದ ತುಂಬ ಕಮ್ಮಿನೇ ಬೇಕಾಗುತ್ತೆ. ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಇದು ಈ 1 kg ಮೀನಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು ಅನಿಸುತ್ತೆ. ಆದರೂ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನಮಗೆ ಎಷ್ಟು ಬೇಕಾಯಿತು ಏನು ಅಂತೇಳಿ. ಈಗ ನಾವು ಮೀನನ್ನು ಬೋನ್ಲೆಸ್ ಮೀನನ್ನು ಹಾಕ್ತಾಯಿದ್ದೀವಿ. ನೋಡಿ ಹೇಗಿದೆ ಪೀಸು. ಇದನ್ನೇನು ಮಾಡಿದ್ದೀವಿ ನಾವು ತೊಳೆದು ನ್ಯಾಪ್ಕಿನ್ನಲ್ಲಿ ಚೆನ್ನಾಗಿ ನೀರೆಲ್ಲ ಎಳ್ಕೊಳ್ಳೋ ಹಾಗೆ ಡ್ರೈ ಆಗಿ ಇಟ್ಟಿದ್ವಿ. ಸೊ ಹಾಗಾಗಿ ಈ ಮಸಾಲೆಯನ್ನು ಕಬಾಬ್ ಮಸಾಲೆ ಏನು ನಾವು ಮಾಡಿದ್ದೀವಿ ಅದನ್ನು ಅದು ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲನೂ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಡೋಣ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಮೊದಲಿಗೆ ಎಷ್ಟು ಮಿಕ್ಸ್ ಮಾಡಿದ್ವೋ ಅಷ್ಟೇ ಮಸಾಲೆ ಬಂದು ಸರಿ ಐತೆ. ನೋಡಿ ಡಿಫ್ರೆನ್ಸ್ ಏನಂದರೆ ಚಿಕನ್ಗೂ ಮೀನಿಗೂ ಇದೇನೆ. ಮೀನಿಗೆ ನಮಗೆ ಮಸಾಲೆ ಬಂದು ತುಂಬಾ ಕಮ್ಮಿ ಆಗುತ್ತೆ. ಈಗ ಇದನ್ನು ನಾವು ಇಮಿಡಿಯೇಟ್ ಮಾಡಬೇಕಂತಂದರೆ ಮಿನಿಮಮ್ ಒಂದು 20 ನಿಮಿಷ ಇದನ್ನು ನಾವು ಹೀಗೆ ಊರ್ಲಿಕ್ಕೆ ಬಿಟ್ಟರೆ ಸಾಕು. ಅಥವಾ ಇದನ್ನು ನಾವು ಸ್ವಲ್ಪ ಟೈಮ್ ಬಿಟ್ಟು ಮಾಡೋದಾದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಈಗ ನಾವು ಬಂದ್ಬಿಟ್ಟು ಇದನ್ನು ಒಂದು 20 ರಿಂದ 30 ನಿಮಿಷಕ್ಕೆ
ಸರಿಯಾಗಿ ಊರ್ಲಿಕ್ಕೆ ಬಿಡೋಣ. ಅದಾದಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಂತೇಳಿ ನಾವು ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಆಗಲೇ ನಾವು ಈ ಮೀನಿಗೆ ಬಂದು ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿದ್ವಿ ಕಬಾಬ್ಗಾಗಿ. ಸೊ ಇದನ್ನು ಈಗ ನಾವು ಬಂದ್ಬಿಟ್ಟು ಏನು ಮಾಡ್ತಿದ್ದೀವಿ ಅಂದರೆ ಕಬಾಬ್ ಫ್ರೈ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ವಿ. ಇದಕ್ಕೆ ಈಗ ನಾವು ಎಣ್ಣೆ ಬಂದು ಇಟ್ಟಿದ್ದೀವಿ. ಬೇಕಾದಷ್ಟು ಆಯಿಲನ್ನು ಸೇರಿಸ್ಕೊಳ್ಳೋಣ. ಆಯಿತು, ಎಷ್ಟು ಇರಲಿ. ಫ್ರೆಂಡ್ಸ್, ಈಗ ಎಣ್ಣೆ ಬಂದ್ಬಿಟ್ಟು ಬಿಸಿಯಾಗಿದೆ. ಈಗ ಏನು ಮಾಡೋಣ ಅಂದರೆ ಎಣ್ಣೆ ಬಿಸಿ ಆದ ತಕ್ಷಣ ನಾವು ಇದನ್ನು ಹಾಕಬೇಕಾದ್ರೆ ಎಣ್ಣೆ ಬಿಸಿನ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡಿಕೊಂಡು ಆವಾಗ ನಾವು ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇದು ಬಂದು ಕಡಲೆಕಾಯಿ ಎಣ್ಣೆ ನಾವು ಫ್ರೈ ಮಾಡೋದ್ರಿಂದ ನಮಗೆ ಸ್ಮೆಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಹಾಕಿ ಒಂದು ಫ್ಯೂ ಸೆಕೆಂಡ್ಸ್ ನಂತರ ಮಿಕ್ಸ್ ಮಾಡಿ ಕೊಡಬೇಕು. ಯಾಕಂತಂದರೆ ಇಮಿಡಿಯೇಟ್ ಮಾಡಿದರೆ ಮಸಾಲೆ ಬಂದ್ಬಿಟ್ಟು ಇದರಿಂದ ಫಿಶ್ಶಿಂದ ಒಂದು ಸಪ್ರೇಟ್ ಆಗಿಬಿಡುತ್ತೆ. ಅವರಿಗೆ ಚೆನ್ನಾಗಿ ಇಟ್ಕೊಂಡಿದೆ ಅದು. ಇದರಲ್ಲಿ ನಿಮಗೆ ತುಂಬ ಮೀಡಿಯಮ್ ಆದ ಮಸಾಲೆ ಇರುತ್ತೆ. ಫ್ರೆಂಡ್ಸ್, ಈಗ ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ಇದನ್ನು ತಗೊಳ್ಳೋಣ. ತಗೊಂಡು ಆಯಿಲ್ ಡ್ರೈ ಆಗೋವರೆಗೂ ಆಯಿಲ್ ಡ್ರೈ ಆಗೋವರೆಗೂ ಇಟ್ಕೊಳ್ಳೋಣ. ಈಗ ನಾವು ಸ್ಟವನ್ನು ಸಿಮ್ಮಲ್ಲಿ ಇಟ್ಟಿದ್ದೀವಿ ಒಂದು 2 ನಿಮಿಷಕ್ಕೆ. ಆಯಿಲ್ ಅದೇ ಟೆಂಪ್ರೇಚರಲ್ಲಿ ಇರುತ್ತೆ. ಈಗ ಇದರಲ್ಲಿ ಇಟ್ಟಿದ್ದೀವಿ, ಇಲ್ಲಿರಲಿ. ಮತ್ತು ಅಷ್ಟರಲ್ಲಿ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ. ಈಗ ಇದನ್ನು ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ತಗೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಗೆಯೋಣ ಅದನ್ನು. ಇನ್ನು ಇದೇ ರೀತಿ ಇರೋದನ್ನೆಲ್ಲ ಫ್ರೈ ಮಾಡಿ ತಗೊಳ್ಳೋಣ. ಫ್ರೆಂಡ್ಸ್, ಈಗೆಲ್ಲ ನಮ್ಮದು ರೆಡಿಯಾಗಿದೆ. ಕುಕ್ಕಿಂಗ್ ಎಲ್ಲ ರೆಡಿಯಾಗಿದೆ. ಈಗ ನಾವು ಒಳ್ಳೆ ಫ್ರೆಶ್ ಆಗಿ ಈ ಜಿಲೇಬಿ ಬೋನ್ಲೆಸ್ಸನ್ನು ನಾವು ಫ್ರೈ ಮಾಡಿದ್ದೀವಿ. ಸೊ ಈ ಜಿಲೇಬಿ ಬೋನ್ಲೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನೋಡಲಿಕ್ಕೆ ಒಳ್ಳೆ ಫ್ರೆಶ್ ಆಗಿ ಕ್ರಿಸ್ಪಿಯಾಗಿದೆ. ಇದನ್ನು ನೋಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ. ವಾವ್, ತುಂಬ ಚೆನ್ನಾಗಿದೆ. ಇದನ್ನು ನೀವು ಟ್ರೈ ಮಾಡಿ. ಇವತ್ತು ನಾವು ನಮ್ಮ ಮನೆಯಲ್ಲಿ ಜೀರಾ ರೈಸನ್ನು ಮಾಡಿದ್ದೀವಿ. ಜೀರಾ ರೈಸ್ಗೆ ಇದನ್ನು ಕಾಂಬಿನೇಷನ್ ಬಂದು ಸೈಡ್ ಡಿಶ್ ಆಗಿ ತಗೊಳ್ಳೋಣ. ಜೀರಾ ರೈಸ್ಗೆ ಈ ಬೋನ್ಲೆಸ್ ಫಿಶ್
ತುಂಬಾ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಜೀರಾ ರೈಸು ಮತ್ತು ಅದ್ರ ಜೊತೆಗೆ ಈ ಕಬಾಬ್, ಫಿಶ್ ಕಬಾಬ್ ಏನಿದೆ ತುಂಬ ಬ್ಯೂಟಿಫುಲ್ ಟೇಸ್ಟ್ ಇದೆ. ನೀವು ಟ್ರೈ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫುಡ್ಡನ್ನು. ಜೊತೆಗೆ ನಮ್ಮ ವಿಡಿಯೋನು ಫ್ರೆಂಡ್ಸಿಗೆ ಶೇರ್ ಮಾಡಿ, ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.